ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಮೇಡಮ್ ಅಲ್ಲೇ ಇಟ್ಕೊಂಡು ಆಮೇಲೆ ಓಡಬೇಕು ಸರ್. ಕೈ ಅಲ್ಲೇ ಬಿಟ್ಬಿಡ್ಬೇಕು, ಇಲ್ಲ ಫೌಲ್ ಆಗತ್ತೆ. ಬನ್ನಿ, ಗೆರೆ ದಾಟ್ಬೇಕು. ಇಲ್ಲ ಅವರು ಗೆರೆ ದಾಟಬೇಕು. ಬನ್ನಿ ಗೆರೆ ದಾಟ್ಬೇಕು, ಕರೆಕ್ಟ್ ಗೆರೆ ದಾಟಬೇಕು. ಅಲ್ಲಿ ಗ್ಲಾಸ್ ನ ಇಟ್ಕೊಂಡ ಮೇಲೆ ಮೂವ್ ಮಾಡಬೇಕು. ಬಿಡಿ ಕೈ ಬಿಡಿ. ಇಷ್ಟಾರು ಮಾಡಿದಾರಲ್ಲ ಫಾಸ್ಟ್ ಆಗಿ. ಅದು ಸರ್ ಇನ್ನು 20 ಸೆಕೆಂಡ್ ನೀವು ಮತ್ತೆ ಲೆವೆಲ್ ಆಗ್ತೀರಾ. ವಾಪಸ್ ಬನ್ನಿ. ಲೋಟ ಬಿಡಿ. 10, 9, 8, 7, 6, 5, 4, 3, 2, 1. ಓಕೆ, ಚೆನ್ನಾಗಿ ಆಡಿದ್ದೀರಾ. ತುಂಬಾ ಚೆನ್ನಾಗಿ ಆಯ್ತು ಆಟ. ಆದ್ರೆ ನೋಡೋಣ ಎಷ್ಟು ಲೋಟಗಳನ್ನ ತಗೊಂಡೋಗಿ ಅಲ್ಲಿ ಕರೆಕ್ಟ್ ಆಗಿ ಇಟ್ಟಿದ್ದೀರಾ ಅಂತ. ಎಷ್ಟು ಫೌಲ್ ಆಗಿದೆ ಅಂತಾನು ಅಧ್ಯಕ್ಷರು ನೋಡಿರ್ತಾರೆ. ಎನಿವೇ, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಓಕೆ, ಸಂಗೀತ, ನವೀನ್ ಅವರೇ, 3 ಜೋಡಿಗಳು ಆಟ ಆಡಾಗಿದೆ. ಇವರೆಲ್ಲಾರು ನೋಡಿದೀರಾ. ನೀವೆಷ್ಟು ಫಾಸ್ಟ್ ಆಗಿ ಅತಿ ಹೆಚ್ಚು ಗ್ಲಾಸ್ಗಳನ್ನ ಅಲ್ಲಿ ತಗೊಂಡೋಗಿ ಜೋಡಿಸಬಹುದು ಅಂತ ಪ್ಲಾನ್ ಮಾಡಿದೀರಾ? ಹಂಗೆ ನೋಡಿ, ಆಟ ಆಡುವಾಗೆ ಗೊತ್ತಾಗೋದು. ನೋಡಿದ್ರೆ ರೆಡಿನಾ? ಬನ್ನಿ. ಓಕೆ, ನಿಮ್ಮ ಸಮಯ ಶುರುವಾಗ್ತಾ ಇದೆ. ಇನ್ 3, 2, 1. ಬನ್ನಿ. ಓಡಿ. ವೆರಿ ಗುಡ್. ಇನ್ನು 29 ಸೆಕೆಂಡ್ ಇದೆ. ಇನ್ನು 3 ಇಡ್ಬೋದು ನೀವು. ಕೈಯಲ್ಲಿ ಮುಟ್ಟಂಗಿಲ್ಲ. ಲೈನ್ ಕ್ರಾಸ್ ಆದ್ಮೇಲೆ ಮುಟ್ಬೇಕು. 17 ಸೆಕೆಂಡ್ ಇದೆ. ಅಷ್ಟರಲ್ಲಿ 2 ಹಾಕಿದ್ರೆ ಒಂದು ಲೆವೆಲ್ ಆಗ್ತೀರಾ. ಇಲ್ಲ, ಓಡಿ. 9, 8, 7, 6, 5, 4, 3, 2, 1, 0. ನೋಡೋಣ ಏನಾಗುತ್ತೆ ಅಂತ. ಆಟ ಚೆನ್ನಾಗಿತ್ತಾ? ಆಲ್ ದ ಬೆಸ್ಟ್. ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು. ನಮ್ಮ ಆದರ್ಶ ದಂಪತಿಗಳು ಕಾರ್ಯಕ್ರಮದ 2ನೇ ಸುತ್ತಿನ ವಿನ್ನರ್ ಆಗಿ ಹೊರಹೊಮ್ತಾ ಇರೋದು ಮಂಜುಳಾ ಪ್ರಶಾಂತ್ ಗೌಡ. ನಿಮ್ಗೆಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನಿಮಗೆ ಕಂಗ್ರಾಚುಲೇಷನ್ಸ್ ಜೊತೆಗೆ 3ನೇ ರೌಂಡಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ವಿ. ಥ್ಯಾಂಕ್ ಯು. ಓಕೆ, ಈಗ ನಮ್ಮ 3ನೇ ಸುತ್ತು ಎಲ್ಲರಂತಲ್ಲ ನಮ್ಮೋರು. ಮಂಜುಳಾ ಪ್ರಶಾಂತ್ ಗೌಡ್ರೆ, ಬನ್ನಿ. ಇಲ್ಲಿ ಯಾರು ಹೊರಗೆ? ಇವ್ರು ಇಲ್ಲಿರ್ತಾರೆ, ನಾನು ಹೊರಗೆ ಹೋಗ್ತೀನಿ. ಗಂಡು ಮಕ್ಕಳು ಬಾಳೆ ಅಷ್ಟು. ಬನ್ನಿ ಸರ್. ಓಕೆ, ಈಗ ಡೈರೆಕ್ಟ್ ಆಗಿ ಮೊದಲನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ. ಹೆಣ್ಮಕ್ಳು ಯಾವಾಗ್ಲೂ ರೆಡಿ ಆಗೋದು ಲೇಟು, ಹೌದಾ? ಒಪ್ಕೊಂತೀರಾ? ಹೌದು, ಒಪ್ಕೋತೀನಿ. ಈಗ ನೀವು ರೆಡಿ ಆಗೋದಕ್ಕೆ ಮಿನಿಮಮ್ ಎಷ್ಟು ಟೈಮ್ ತಗೊಂತೀರ? 1 hour. 1 hour. ಫಿಕ್ಸಾ? 1 hour ಫಿಕ್ಸಾ? ಹಾ. ಓಕೆ, ಈಗ ನಿಮ್ಮ ಯಜಮಾನ್ರು ಫೋನ್ ಯೂಸ್ ಮಾಡ್ತಾರಲ್ವಾ? ಹಾ. ಯಾವಾಗ್ಲೂ ನಿಮ್ಮ ಯಜಮಾನ್ರು ಜಾಸ್ತಿ ಮಾತಾಡುವಂತ ವ್ಯಕ್ತಿ ಯಾರು? ಕ್ಲೈಂಟ್ಸ್ ಫೋನ್ ಬರ್ತಾನೆ ಇರುತ್ತೆ ಜಾಸ್ತಿ. ಅವ್ರ ಫ್ರೆಂಡ್ ಇದ್ದಾರೆ, ಕಿರಣ್ ಪಾಟೀಲ್ ಅಂತ. ಕಿರಣ್ ಪಾಟೀಲ್. ಅವ್ರ ಜೊತೆ ಅವ್ರ ಜೊತೆ ತುಂಬಾ ಮಾತಾಡ್ತಾರೆ. ಈಗ 1 hour ಅಂತ ಹೇಳಿದಿರಾ, ಕಿರಣ್ ಅಂತ ಹೇಳಿದಿರಾ, ಫಿಕ್ಸ್ ಅದು? ಪಕ್ಕ. ಏನಂತ ಕರಿತೀರಾ ಯಜಮಾನ್ರನ್ನ ಪ್ರೀತಿಯಿಂದ? ರೀ. ಪ್ರೀತಿಯಿಂದ ರೀ. ಸಾಮಾನ್ಯವಾಗಿ ನಿಮ್ಮ ಹೆಂಡತಿ ರೆಡಿ ಆಗೋದಕ್ಕೆ ಎಷ್ಟು ಟೈಮ್ ತಗೊಳ್ತಾರೆ? 40 ಮಿನಿಟ್ ಆದ್ರೂ ಮಿನಿಮಮ್ ಬೇಕು ಮೇಡಮ್.
40 ಮಿನಿಟ್ಸ್ ಲಾಕ್ ಮಾಡ್ಬೋದಾ? ಎಸ್ ಸರ್. ಅಧ್ಯಕ್ಷರೇ 40 ಮಿನಿಟ್ಸ್ ಲಾಕ್ ಮಾಡಿ. ಈಗ ಎರಡನೇ ಪ್ರಶ್ನೆ, ನೀವು ಫೋನಲ್ಲಿ ಅತಿ ಹೆಚ್ಚು ಮಾತನಾಡೋದು ಯಾವ ವ್ಯಕ್ತಿಯ ಜೊತೆ? ಕಿರಣ್ ಅಂತ ನನ್ನ ಫ್ರೆಂಡ್ ಜೊತೆಗೆ ರೆಗ್ಯುಲರ್ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದು. ಅದು ಬಿಟ್ರೆ ನಮ್ಮ ಲೇಬರ್ಸ್, ವರ್ಕರ್ಸ್, ಇಂಜಿನಿಯರ್ಸ್, ಬಿಸ್ನೆಸ್ ಬಿಸ್ನೆಸ್ ವಿಷಯಕ್ಕೆ. Yes. ಈಗ ಮದುವೆ ಆಗಿ 11 ತಿಂಗಳಾಗಿದೆ. ನಿಮ್ಮ ಜೀವನದ ಒಂದು ಬೆಸ್ಟ್ ಮೂಮೆಂಟ್? ಇವ್ರು ನನ್ನ ಜೀವನದಲ್ಲಿ ಬಂದಿತ್ತು ಸರ್, ಮದುವೆ ಆದ್ಮೇಲೆ. ಅದಕ್ಕೆ ಈ ಹಾರ್ಟ. ಹಾಂ ಸರ್. ಓಕೆ, ಅಂದ್ರೆ ಇವಾಗ ಅದನ್ನ ನಾವು ನೋಡ್ಬೇಕು. ಇವ್ರು ನಿಮ್ ಬಾಳಿಗೆ ಬಂದಾಗ ನೀವು ಯಾವ ರೀತಿಯಾಗಿ ಪ್ರಪೋಸ್ ಮಾಡ್ತೀರಾ ಅಂತ ಎಸ್ ಮಾಡೋಣ ಒಂದ್ಸಲ. ಹಾಂ. ಬನ್ನಿ ಮೇಡಮ್, ದಯವಿಟ್ಟು ಮುಂದೆ ಇಬ್ರು. ಎವ್ರಿ ಟೈಮ್ ಕೇಳ್ತಾ ಇರ್ತಾರೆ ನಂಗೆ ಎಷ್ಟು ಪ್ರೀತಿ ಮಾಡ್ತೀಯ ಅಂತ ಹೇಳಿ. ನಿಂಗೆ ಪ್ರೀತಿ ಮಾಡಲ್ಲ ನಾನು, ನೀನೇ ನಂಗೆ ಪ್ರೀತಿ ಮಾಡೋ ಅಂತ ಹೇಳ್ತಾ ಇರ್ತೀನಿ. ಬಟ್ ಯಾವಾಗಲೂ ಎಕ್ಸ್ಪ್ರೆಸ್ ಮಾಡ್ತಿರಲ್ಲ ನಾನು. ನೋಡ್ರಿ, ನನ್ನವಳು ಈ ನನ್ನ ಆಕೆ, ಹರಿಯುವ ನದಿಯಲ್ಲ, ಒಳ್ಳೆ ಸುಳಿಗಳ ಭಯವೆಲ್ಲ, ಇವಳೊಂದು ಪುಟ್ಟ ಕೊಳ, ನನ್ನ ಬಾಳಿನ ಜೀವಜಲ. ಜೀವನದಲ್ಲಿ ಬಂದಿದ್ದಕ್ಕೆ ಈ ಹಾರ್ಟ್ ಕೊಡೋ ಮುಖಾಂತರ ನಾ ಧನ್ಯವಾದಗಳನ್ನ ತಿಳಿಸ್ತೀನಿ. ಓಕೆ, ಇವಾಗ ನಮ್ಮ ಎರಡನೇ ಜೋಡಿಯನ್ನ ಕರೆಯುವಂತ ಸಮಯ. ನಮ್ಗೆ ಇಲ್ಲೇ ಗೊತ್ತಾಯ್ತು ಮೇಡಮ್ ನಾನು ಇಲ್ಲೇ ಇರ್ತೀನಿ, ನಾನು ಹೊರಗಡೆ ಹೋಗಲ್ಲ ಅಂತ ಚಪ್ಪಲಿ ಬಿಟ್ಟು ಬಂದವ್ರೆ. ಸರ್ ನಾನು ಹೊರಗಡೆ ಜಾಗಿಂಗ್ ಮಾಡ್ತಾ ಇರ್ತೀನಿ ಅಂತ ಶೂ ಹಾಕೊಂಡ್ ಬಂದವ್ರೆ. ಅಲ್ವಾ ಸರ್? ಕರೆಕ್ಟಾ? ಕರೆಕ್ಟ್. ನಡ್ರಿ ಸರ್. ಇವತ್ತಿನವರೆಗೆ ನಿಮ್ಮ ಯಾವ ಹರಕೆ ಇನ್ನೂ ತೀರಿಲ್ಲ? ಹರಕೆನ ಹೊಡ್ಕೊಂಡಿಲ್ರಿ. ಹರಕೆನೆ ಓದ್ಕೊಂಡಿಲ್ಲ? ಇಲ್ಲ. ಈಗ ನಿಮ್ ಯಜಮಾನ್ರು ಕೇಳಿದಾಗ ಅವ್ರು ಹಂಗೆ ಹೇಳ್ತಾರ ಹರಕೆನೆ ಓದ್ಕೊಂಡಿಲ್ಲ ಅಂತ? ಓಕೆ, ಹರಕೆ ಯಾವ್ದು ಇಲ್ಲ. ಎರಡನೇ ಪ್ರಶ್ನೆ, ಈಗ ನಿಮ್ ಯಜಮಾನ್ರಿಗೆ ಸಂಬಳ ಬಂದ ತಕ್ಷಣ ನಿಮ್ ಕೈ ತಂದು ಕೊಡ್ತಾರ? ಸಂಬಳ ಅಷ್ಟು ಕೊಡೋದಿಲ್ರಿ, ಮನೆಗೆ ಎಷ್ಟು ಖರ್ಚು ಬೇಕೋ ಅಷ್ಟೇ ಕೊಡುತ್ತೆ. ಎಷ್ಟು ಮನೆಗೆ ಬೇಕೋ ಅಷ್ಟು ಮಾತ್ರನೇ ಕೊಡ್ತಾರೆ? ಅಂದ್ರೆ ಖರ್ಚಿಗೆ ಕೊಡ್ತಾರ. ಇದು ರೇಷನ್ ಮನಿ, ರೇಷನ್ಗೆ ಎಷ್ಟು ಬೇಕು ನಿನಗೆ ತಗೋ ಅಂತ ಎಷ್ಟು ಕೊಡ್ತಾರ. ಫಸ್ಟ್ ನಿಮ್ ಯಜಮಾನ್ರು ಬರೋ ಸಂಬಳದಲ್ಲಿ ನಿಮಗೆ ಮನೆ ಖರ್ಚಿಗೆ ಅಂತ ದುಡ್ಡು ಕೊಟ್ಬಿಡ್ತಾರೆ. ಮೊದಲನೇದು ಯಾವ ಹರಕೆನೂ ಇಲ್ಲ. ಎರಡನೇದು ಮನೆ ಖರ್ಚಿಗೆ ಅಂತ ಹೇಳ್ಬಿಟ್ಟು ನಿಮ್ ಕೈಗೆ ದುಡ್ಡು ಕೊಟ್ಬಿಡ್ತಾರೆ. ರೇಷನ್ ರೇಷನ್ ತರ. ಫಿಕ್ಸಾ? ಓಕೆ, ಏನಂತ ಕರಿತೀರಿ ಯಜಮಾನ್ರನ್ನ? ರೀ. ಓಕೆ, ನಿಮ್ಮ ಮೊದಲ ಪ್ರಶ್ನೆ. ಈಗ ಜೀವನದಲ್ಲಿ ಎಲ್ರು ಒಂದಿಲ್ಲೊಂದು ಹರಕೆ ಕಟ್ಕೊಂಡಿರ್ತಾರೆ. ಏನಕ್ಕಾದ್ರು ನೀವಿಬ್ರು ಕಟ್ಕೊಂಡಿರೋ ಒಂದು ಹರಕೆ, ಇಲ್ಲಿ ತನಕ ತೀರಿಸದೇ ಇರೋ ಒಂದು ಹರಕೆ ಯಾವ್ದು? ಆತರ ಯಾವ್ದು ಇಲ್ಲ. ಅವ್ರು ಹೇಳಾಗಿದೆ, ಆತರ ನೆನಪಿಲ್ಲ ನಂಗೆ ಯಾವ್ದು. ನೆನಪಿಲ್ಲ, ಆತರ ಯಾವ್ದು ಇಲ್ಲ. ಈಗ ನಾನು ಒಂದು ಉತ್ತರ ತಗೋಬೇಕು. ನೆನಪಿಲ್ವಾ, ಹರಕೆನೇ ಇಲ್ವಾ? ನೆನಪಿಲ್ಲ ಮೇಡಮ್ ನನಗೆ. ನೆನಪಿಲ್ಲ. ಹರಕೆ ಇದೆ, ಹಾ, ಆದ್ರೆ ನನಗೂ ನೆನಪಿಲ್ಲ. ನೆನಪಿಲ್ಲ. ನಿಮ್ಮ ಎರಡನೇ ಪ್ರಶ್ನೆ, ಈಗ ನಿಮಗೆ ಸಂಬಳ ಬರುತ್ತೆ ಸರ್ ಪ್ರತಿ ತಿಂಗಳು. ಸಂಬಳ ಬಂದಾಗ ಆ ಸಂಬಳದಲ್ಲಿ ಮೊದಲನೇದಾಗಿ ನೀವು ಖರ್ಚು ಮಾಡೋದು ಯಾವ್ದಕ್ಕೆ? ಫಸ್ಟ್ ನಾನು ಸಂಬಳ ಆದ್ಕೊಂಡು ನನ್ನ ಹೆಂಡತಿಗೆ 10,000 ರೂಪಾಯಿ ಕೊಡ್ತೀನಿ ಸರ್. 10,000ನೇ ಕೊಡ್ತೀರಾ? ಹೌದು ಸರ್. ಏನಕ್ಕೆ ಕೊಡ್ತೀರಾ? ಮನಿ ಮೇಂಟೆನೆನ್ಸ್ ಅಂತ ಹೇಳಿ ಕೊಡ್ತೀನಿ, ಮತ್ತೆ ಉಳಿದಿದ್ದ ದುಡ್ಡು ಅವ್ರಿಗೆ ಇಟ್ಕೊಳ್ಳಿ ಅಂತ ಹೇಳಿ ಕೊಡ್ತೀನಿ. ಮನೆ ಮೇಂಟೆನೆನ್ಸ್ ಕೊಡ್ತೀರಾ? ಅವ್ರು ಕೊಟ್ಟಿರೋ ಅಷ್ಟು ದುಡ್ಡಲ್ಲಿ ಮನೆ ಮೇಂಟೈನ್ ಮಾಡಿ ಎಷ್ಟು ಉಳಿಸಿದಿರಾ ಮೇಡಮ್? ಅವರು ಆಲ್ಮೋಸ್ಟ್ ಅಲ್ಲಿ ಬಂಗಾರ ಉಳಿಸಿದ್ರಿ?